ವಾಣಿಜ್ಯ ನಗರಿ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿ ಅಂದ ತಕ್ಷಣ ನೆನಪಿಗೆ ಬರೋದು ನಮಗೆ ಐತಿಹಾಸಿಕ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್. ಈ ಒಂದು ಚೆನ್ನಮ್ಮ ಸರ್ಕಲ್ ತನ್ನ ಗತವೈಭವವನ್ನು ತನ್ನದೇ ಅಂಥ ಒಂದು ಇತಿಹಾಸವನ್ನು ಈಗ ಕಳೆದುಕೊಳ್ತಾ ಇದೆ. ಈ ಹಿಂದೆ ಕೂಡ ಇದ್ದಂತಹ ಒಂದು ಚೆನ್ನಮ್ಮನ ಮೂರ್ತಿ ಚೆನ್ನಮ್ಮ ಸರ್ಕಲ್ ಸದ್ಯ ಇನ್ನೂ ನೆನಪು ಆಗಿ ಇತಿಹಾಸ ಪುಟ ಸೇರಲಿದೆ ಎಂಬ ಮಾತುಗಳು ಸದ್ಯದ ನೀವು ಈ ಒಂದು ಚಿತ್ರನ ನೋಡ್ತಾ ಇದ್ದರೆ ಕಂಡು ಬರ್ತಾ ಇದೆ. ಸದ್ಯ ನೀವೀಗ ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಚೆನ್ನಮ್ಮನ ಸರ್ಕಲ್ ಅಭಿವೃದ್ಧಿಯ ನೆಪದಲ್ಲಿ ಫ್ಲೈಓವರನ್ನು ನಿರ್ಮಾಣ ಮಾಡುವಂತಹ ಒಂದು ನೆಪದೊಳಗೆ ಚೆನ್ನಮ್ಮ ಸರ್ಕಲ್ ಹಿಂದಿದ್ದಂತಹ ಚೆನ್ನಮ್ಮ ಸರ್ಕಲ್ ಸದ್ಯ ಹೇಗಿದೆ ಎಂಬುದು ಸದ್ಯ ಇಲ್ಲಿರುವಂಥ ಚಿತ್ರವನ್ನು ನೋಡಿದರೆ ಕಂಡು ಬರ್ತಾ ಇದೆ. ಚೆನ್ನಮ್ಮನ ಸರ್ಕಲ್ ಸುತ್ತಮುತ್ತಲೂ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಪಿಲ್ಲರ್ಗಳು ನಿರ್ಮಾಣವಾಗಿದ್ದು, ಈ ಹಿಂದೆ ಕಾಣ್ತಿರುವಂಥ ಚೆನ್ನಮ್ಮ ಸರ್ಕಲ್ ಬೇರೆ, ಸದ್ಯ ಕಾಣುತ್ತಿರುವಂಥ ಚೆನ್ನಮ್ಮ ಸರ್ಕಲ್ ಎಂಬ ದೃಶ್ಯಗಳು ಇಲ್ಲಿಗೆ ಬರುವಂತಹ ಜನರನ್ನು ಮತ್ತು ಸಾರ್ವಜನಿಕರನ್ನು ಕಾಡ್ತಾ ಇವೆ. ಈಗ ನೀವು ಸಂಪೂರ್ಣವಾಗಿ ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು, ಚೆನ್ನಮ್ಮನ ಸರ್ಕಲ್ ಸುತ್ತಮುತ್ತಲಿರುವಂತಹ ಎಲ್ಲ ರೀತಿಯಾದಂಥ ಒಂದು ರಸ್ತೆಗಳು ಇವತ್ತು ಕಾಣ್ತಾ ಇಲ್ಲ. ಅದರಲ್ಲಿ ಬಹುತೇಕ ಪ್ರಮಾಣದಲ್ಲಿ ಆ ಒಂದು ಸರ್ಕಲ್ ಸುತ್ತಮುತ್ತಲಿರುವಂತಹ ಎಲ್ಲ ರಸ್ತೆಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪಿಲ್ಲರ್ಗಳು ಹುಟ್ಟಿಕೊಂಡಿದ್ದು, ಇದು ನಿಜಕ್ಕೂ ಕೂಡ ಈ ಒಂದು ಚೆನ್ನಮ್ಮನ ಮೂರ್ತಿಗೆ ಮತ್ತು ಚೆನ್ನಮ್ಮ ಸರ್ಕಲ್ಗೆ ಈ ಒಂದು ಆತಂಕವನ್ನು ಉಂಟು ಮಾಡಿದ್ದು. ಇಲ್ಲಿ ಬರುವಂಥ ಸಾರ್ವಜನಿಕರು ಅಯ್ಯೋ ಏನು ಇದು ನಿಜವಾಗ್ಲೂ ಚೆನ್ನಮ್ಮ ಸರ್ಕಲ್, ಇಂಥ ಪರಿಸ್ಥಿತಿ ಎಂಬ ಒಂದು ಮಾತುಗಳನ್ನು ಇಲ್ಲಿಗೆ ಬರುವಂತಹ ಜನರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ಅಭಿವೃದ್ಧಿಯನ್ನು ಎಲ್ಲರೂ ನಿರೀಕ್ಷೆ ಮಾಡಬೇಕಾಗಿದ್ದು, ಎಲ್ಲರೂ ಸ್ವಾಗತ ಮಾಡಬೇಕಾಗಿದ್ದು ಸರಿ. ಆದರೆ ಈ ಒಂದು ಅಭಿವೃದ್ಧಿಯ ನೆಪದಲ್ಲಿ ಹೀಗೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಒಂದು ಮಾತುಗಳು ಸಾರ್ವಜನಿಕರನ್ನು ಇಲ್ಲಿಗೆ ಬರುವಂಥ ಎಲ್ಲರನ್ನ ಕಾಡ್ತಾ ಇವೆ. ನಿಜಕ್ಕೂ ಕೂಡ ಈ 10 ವರ್ಷಗಳ ಹಿಂದೆ ಮತ್ತು ಈ ಒಂದು ಚೆನ್ನಮ್ಮ ಸರ್ಕಲನ್ನು ನಿರ್ಮಾಣ ಮಾಡಲು ಮತ್ತು ಚೆನ್ನಮ್ಮ ಸರ್ಕಲನ್ನು ಹುಟ್ಟು ಹಾಕಲು ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟಗಳು, ಸಾಕಷ್ಟು ಪ್ರಮಾಣದಲ್ಲಿ ನಿರಂತರವಾದಂಥ ಹೋರಾಟಗಳು, ದೊಡ್ಡ ದೊಡ್ಡ ಗಲಾಟೆಗಳು ಸಹಿತ ನಡೆದಂಥ ಒಂದು ಇತಿಹಾಸದಲ್ಲಿ ಇವೆ. ಆದರೆ ಇಲ್ಲಿರುವಂಥ ಚಿತ್ರಣವನ್ನು ನೋಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ಇದು ನಿಜವಾಗ್ಲೂ ಇವತ್ತಿನ ಚೆನ್ನಮ್ಮ ಸರ್ಕಲ್ಲ, ಈ ಚೆನ್ನಮ್ಮ ಮೂರ್ತಿಗೆ ಇಂಥ ಪರಿಸ್ಥಿತಿ ಬಂದಿದೆ ಎಂಬ ಒಂದು ಮಾತುಗಳು ಅಕ್ಷರಶಃ ಇಲ್ಲಿರುವಂಥ ಚಿತ್ರಣವನ್ನು ನೋಡ್ತಾ ಇದ್ದಾರೆ. ಇನ್ನಾದರೂ ಅಭಿವೃದ್ಧಿಯನ್ನು ಮಾಡಲಿ, ಆದರೆ ಇಂಥ ಒಂದು ಅಭಿವೃದ್ಧಿ ಮಾಡಿ ಐತಿಹಾಸಿಕವಾಗಿ ಇರುವಂತಹ ಒಂದು ಚೆನ್ನಮ್ಮ ಸರ್ಕಲ್ಗೆ ಮತ್ತು ಚೆನ್ನಮ್ಮನ ಮೂರ್ತಿಗೆ ಧಕ್ಕೆ ಮತ್ತು ಆತಂಕವನ್ನು ಉಂಟು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಒಂದು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸುವವರು ಯಾರೂ ಇಲ್ಲದಂತಾಗಿದೆ. ಇದು ಇವತ್ತಿನ ಹುಬ್ಬಳ್ಳಿಯಲ್ಲಿನ ಐತಿಹಾಸಿಕವಾದಂಥ ಚೆನ್ನಮ್ಮನ ಮೂರ್ತಿ ಮತ್ತು ಚೆನ್ನಮ್ಮ ಸರ್ಕಲ್ಲಿನ ಪರಿಸ್ಥಿತಿ. ಕ್ಯಾಮ್ರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ.